ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮ್ಮೆಲ್ಲರನ್ನು ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಹೊಂದಿಕೊಂಡಂತ ಅಮೂಲ್ಯವಾದ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇಂದು ನಾವು ಆದಿಕಾಂಡ ಪುಸ್ತಕದ 24ನೇ ಅಧ್ಯಾಯದ ಧ್ಯಾನ ಮಾಡಲಿರುವೆವು. ಮನುಷ್ಯನ ಜೀವಿತದಲ್ಲಿರುವ 3 ಮುಖ್ಯವಾದ ಘಟನೆಗಳು ಯಾವುವು? ದೇವರು ಮಾನವನಿಗೆ ಕೊಟ್ಟಂತ 2 ಸಂಸ್ಥೆಗಳು ಯಾವುವು? ಅಬ್ರಹಾಮನು ತನ್ನ ಮಗನಾದ ಇಸಾಕನಿಗೆ ಹೆಣ್ಣನ್ನು ತರಲು ತನ್ನ ಸೇವಕನನ್ನು ಎಲ್ಲಿಗೆ ಕಳುಹಿಸಿದನು ಎಂಬುದಾಗಿ ತಿಳಿದುಕೊಳ್ಳಬೇಕು. ಹಾಗಾದರೆ ಪ್ರಾರಂಭದಿಂದ ಕೊನೆಯವರೆಗೂ ಕಾರ್ಯಕ್ರಮ ವೀಕ್ಷಿಸಿರಿ. ಈ ಮೂಲಕ ನೀವು ಹೊಂದಿಕೊಳ್ಳುವ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿರಿ. ನಿಮ್ಮ ಪ್ರಿಯರಿಗೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿರಿ. ಈಗ ನಾವು ವಾಕ್ಯದ ಅಧ್ಯಯನವನ್ನು ಪ್ರಾರಂಭಿಸೋಣ. ನನ್ನ ಮನಸ್ಸನ್ನು ದ್ರವ್ಯಾಶೆಗಲ್ಲ, ನಿನ್ನ ಕಟ್ಟಳೆಗಳಿಗೆ ತಿರುಗಿಸು. ಕೀರ್ತನೆಗಳು 119:36ನೇ ವಚನ. ಆತ್ಮೀಯ ವೀಕ್ಷಕರೇ, ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಬಹು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ಅಬ್ರಹಾಮನು ದೇವರಿಂದ ಆಶೀರ್ವಾದದ ವಾಗ್ದಾನವನ್ನು ಹೊಂದಿಕೊಂಡು ಬೆರ್ಷೆಬಕ್ಕೆ ಬಂದದ್ದು, ಅಬ್ರಹಾಮನ ತಮ್ಮನ ಮಕ್ಕಳು ಸಾರಳ ಮರಣ ಹಾಗೂ ಮಕ್ವೇಲದ ಗವಿಯನ್ನು ಸ್ವಂತವಾದ ಸ್ಮಶಾನ ಭೂಮಿಯಾಗಿ ಕೊಂಡುಕೊಂಡದ್ದು ಎಂಬುದನ್ನು ತಿಳಿದುಕೊಂಡ ನಾವು 24ನೇ ಅಧ್ಯಾಯದ ಧ್ಯಾನಕ್ಕೆ ಈಗ ಬಂದಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪವು ಇಸಾಕನಿಗೆ ಕನ್ಯೆ ಎಂಬುದಾಗಿ ಇರುತ್ತದೆ. ಪ್ರಿಯರೇ, ಆದಿಕಾಂಡ ಪುಸ್ತಕದ 24ನೇ ಅಧ್ಯಾಯಕ್ಕೆ ಬಂದಿರುವ ನಾವು ಈಗ ಈ ಆದಿಕಾಂಡ ಪುಸ್ತಕದ 2ನೇ ವಿಭಾಗದಲ್ಲಿನ ಒಂದು ಪ್ರಧಾನ ಒಡಕಿಗೆ ಬಂದಿರುತ್ತೇವೆ. ಆದಿಕಾಂಡ ಪುಸ್ತಕದ 1ನೇ ವಿಭಾಗದಲ್ಲಿ, ಅಂದರೆ 1ರಿಂದ 11 ಅಧ್ಯಾಯಗಳು 4 ಶ್ರೇಷ್ಠ ಘಟನೆಗಳನ್ನು ವ್ಯವಹರಿಸುವಂಥವುಗಳಾಗಿವೆ. 2ನೇ ಹಾಗೂ ಅಂತಿಮ ಭಾಗವು, ಅಂದರೆ 12ರಿಂದ 50 ಅಧ್ಯಾಯಗಳು 4 ಗಮನಾರ್ಹವಾದ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವುದನ್ನು ನಾವು ನೋಡುತ್ತೇವೆ. ಆದಿಕಾಂಡದ 12ರಿಂದ 23 ಅಧ್ಯಾಯಗಳಲ್ಲಿ ನಿರ್ದಿಷ್ಟವಾಗಿ ನಾವು ನಂಬಿಕೆಯ ಮನುಷ್ಯನಾಗಿರುವ ಅಬ್ರಹಾಮನನ್ನು ಹೊಂದಿರುತ್ತೇವೆ. ಈಗ 24ರಿಂದ 26 ಅಧ್ಯಾಯಗಳಲ್ಲಿ ಪ್ರಿಯ ಮಗನಾಗಿರುವ ಇಸಾಕನನ್ನು ನಾವು ನೋಡಲಿದ್ದೇವೆ. ಇಸಾಕನ ಜೀವಿತದಲ್ಲಿ 3 ಶ್ರೇಷ್ಠವಾದ ಘಟನೆಗಳು ಇರುತ್ತವೆ ಮತ್ತು ಈಗಾಗಲೇ ನಾವು 2 ನೋಡಿಕೊಂಡಿದ್ದೇವೆ. ಮೊದಲನೆಯ ಘಟನೆಯು ಅವನ ಜನನವಾಗಿರುತ್ತದೆ ಮತ್ತು 2ನೆಯ ಘಟನೆಯು ಅಬ್ರಹಾಮನು ಅವನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸುವಂಥದ್ದಾಗಿರುತ್ತದೆ. ಈಗ 3ನೇ ಘಟನೆಯು ಇಸಾಕನಿಗೆ ಹೆಣ್ಣನ್ನು ತರಿಸಿದ್ದು ಎಂಬುದಾಗಿ ಇರುತ್ತದೆ. ಒಬ್ಬ ಮನುಷ್ಯನ ಜೀವಿತದಲ್ಲಿ 3 ಶ್ರೇಷ್ಠವಾದ ಘಟನೆಗಳು ಇರುತ್ತವೆ ಎಂಬುದಾಗಿ ಹೇಳುತ್ತಾರೆ. ಅವು ಯಾವುವೆಂದರೆ ಅವನ ಜನನ, ಅವನ ಮದುವೆ ಮತ್ತು ಅವನ ಮರಣ ಎಂಬುವುಗಳೇ. ಪ್ರಿಯರೇ, ಈ 3ರಲ್ಲಿ 2ನೆಯದನ್ನು ಬಿಟ್ಟರೆ ಮೊದಲನೆಯ ಹಾಗೂ 3ನೆಯವುಗಳ ವಿಷಯದಲ್ಲಿ ಯಾವ ಆಯ್ಕೆಯೂ ಅವನಿಗಿರುವುದಿಲ್ಲ. ಹೀಗೆ ಈ 3 ಸಂಗತಿಗಳು ಒಬ್ಬ ಮನುಷ್ಯನ ಜೀವಿತದಲ್ಲಿ ಶ್ರೇಷ್ಠ ಘಟನೆಗಳಾಗಿರುತ್ತವೆ. ಪ್ರಿಯರೇ, ಈಗ ನಾವು ಇಸಾಕನು ತನ್ನ ಹೆಂಡತಿಯನ್ನು ಹೇಗೆ ಪಡೆದುಕೊಂಡನು ಎಂಬುದರ ಕತೆಗೆ ಬಂದಿರುತ್ತೇವೆ. ಅಬ್ರಹಾಮನು ಇಸಾಕನಿಗೆ ಹೆಣ್ಣನ್ನು ತರಿಸುವುದಕ್ಕಾಗಿ ತನ್ನ ನಂಬಿಗಸ್ತ ಸೇವಕನನ್ನು ಮೆಸೊಪೊತಾಮಿಯಾದ ಕಾರಾನ್ ದೇಶಕ್ಕೆ ಕಳಿಸುತ್ತಾನೆ ಮತ್ತು ಆ ಸೇವಕನು ರೆಬೆಕ್ಕಳನ್ನು ಪಡೆದುಕೊಳ್ಳುವುದರಲ್ಲಿ ಯಶಸ್ವಿಯಾಗಿರುವುದನ್ನು ನಾವು ನೋಡುತ್ತೇವೆ. ಇದು ಒಂದು ಅದ್ಭುತವಾದ ಪ್ರೇಮ ಕಥೆಯಾಗಿರುತ್ತದೆ. ಒಬ್ಬ ಯವನಸ್ಥನು ಯಾವ ಯವನಸ್ಥೆಯನ್ನು ಅಥವಾ ಒಬ್ಬ ಯವನಸ್ಥೆಯು ಯಾವ ಯವನಸ್ಥನನ್ನು ಮದುವೆಯಾಗಬೇಕು ಎಂಬ ವಿಷಯದಲ್ಲಿ ದೇವರು ಆಸಕ್ತನಾಗಿರುವನು ಎಂಬುದನ್ನು ಇದು ಪ್ರಕಟಿಸುತ್ತದೆ. ಪ್ರಿಯರೇ, ಮಾನವ ಕುಟುಂಬಕ್ಕೆ ದೇವರು 2 ಸಂಸ್ಥೆಗಳನ್ನು ಕೊಟ್ಟಿರುತ್ತಾನೆ. ಅವುಗಳಲ್ಲಿ ಒಂದು ಮದುವೆ, ಮತ್ತೊಂದು ಮಾನವ ಸರ್ಕಾರ. ಅಂದರೆ ದೇವರು ಮಾನವನಿಂದಲೇ ಮಾನವನನ್ನು ಆಳುವಂತೆ ಅನುಮತಿಸಿರುವಂಥದ್ದಾಗಿರುತ್ತದೆ. ಇವೆರಡು ಸಾರ್ವತ್ರಿಕ ಮತ್ತು ಬಹುಮುಖ್ಯವಾದ ಸಂಸ್ಥೆಗಳಾಗಿರುತ್ತವೆ. ಇವು ಮುರಿಯಲ್ಪಟ್ಟಾಗ ಸಮಾಜವು ಬಿದ್ದು ಹೋಗುತ್ತದೆ. ಒಂದು ಕುಟುಂಬವು ಯಾವುದೇ ಸಮಾಜದ ಬೆನ್ನೆಲುಬು ಆಗಿರುತ್ತದೆ. ದೇವರು ಅದನ್ನು ತಿಳಿದಿದ್ದನು ಮತ್ತು ಸಮಾಜಕ್ಕೆ ಸ್ಥಿರತೆಯನ್ನು, ಬಲವನ್ನು ಕೊಡುವ ಉದ್ದೇಶದಿಂದ ಆತನು ಮದುವೆಯನ್ನು ಸ್ಥಾಪಿಸಿದನು.
ಮಾನವ ಸರಕಾರಕ್ಕೆ ಸಂಬಂಧಿಸಿದಂತೆ ಈ ಸಂಗತಿಯು ನಿಜವಾದದ್ದಾಗಿರುತ್ತದೆ. ಒಂದು ಮಾನವ ಜೀವವನ್ನು ಸಂರಕ್ಷಿಸುವ ಸಲುವಾಗಿ ಒಂದು ಮಾನವ ಜೀವವನ್ನು ತೆಗೆಯುವ ಸಾಮರ್ಥ್ಯವನ್ನು ಸರ್ಕಾರವು ಹೊಂದಿರಬೇಕು. ಅದುವೇ ಅದರ ಉದ್ದೇಶವಾಗಿರುತ್ತದೆ. ಪ್ರಿಯರೇ, ಮಾನವ ಜೀವವು ಪವಿತ್ರವಾದದ್ದಾಗಿರುವುದರಿಂದ ದೇವರು ಅಂಥ ನಿಯಮಗಳನ್ನು ನೀಡಿರುತ್ತಾನೆ. ಆದಿಕಾಂಡದ 24ನೇ ಅಧ್ಯಾಯವು ದೇವರ ವಾಕ್ಯದ ಐಶ್ವರ್ಯವಾದ ಭಾಗವಾಗಿರುತ್ತದೆ. ಯಾಕಂದರೆ ಅದು ಬಹು ಹಿಂದೆ ಆರಂಭಕ್ಕೆ ನಡೆಸುವಂಥ ಒಂದು ಪ್ರೇಮ ಕಥೆಯ ಕುರಿತು ಹೇಳುತ್ತದೆ. ಇಲ್ಲಿ ಈಸಾಕನಿಗೆ ಒಂದು ಕನ್ಯೆಯನ್ನು ಪಡೆದುಕೊಂಡಿದ್ದರ ಬಹು ನಾಟಕೀಯವಾದ ವರದಿಯು ಕೊಡಲಾಗಿದೆ ಮತ್ತು ಇದರ ಮೂಲಕ ಒಂದು ಅದ್ಭುತಕರವಾದ ಆತ್ಮಿಕ ಚಿತ್ರಣವೂ ನಮ್ಮ ಮುಂದೆ ಪುನಃ ಸ್ಥಾಪಿಸಲ್ಪಟ್ಟಿರುತ್ತದೆ. ಈ ಅಧ್ಯಾಯದ ಮೂಲಕ ನಾವು ಹಾದು ಹೋಗುವಾಗ ಇಲ್ಲಿ 2 ಸಂಗತಿಗಳಿರುವುದನ್ನು ನೀವು ಗಮನಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ, ಇದರಲ್ಲಿ ಒಳಗೊಂಡಿರುವ ಪ್ರತಿಯೊಬ್ಬರ ಜೀವಿತಗಳ ಎಲ್ಲ ವಿವರಗಳಲ್ಲಿ ಇರುವ ದೇವರ ನಡೆಸುವಿಕೆಯಾಗಿರುತ್ತದೆ. ದೇವರು ನಡೆಸಿರುವುದರ ಕುರಿತು ಮತ್ತೆ ಮತ್ತೆ ಮಾಡಲ್ಪಟ್ಟಿರುವ ಹೇಳಿಕೆಯು ಗಮನಾರ್ಹವಾಗಿರುತ್ತದೆ. ಪ್ರಿಯರೇ, ಇನ್ನೂ ಈ ಅಧ್ಯಾಯದಲ್ಲಿ ನಾವು ಗಮನಿಸಬೇಕಾಗಿರುವ 2ನೇ ಸಂಗತಿ ಯಾವುದೆಂದರೆ, ರೆಬೆಕ್ಕಳು ಅಬ್ರಹಾಮನ ಸೇವಕರೊಂದಿಗೆ ಹೋಗಿ ಈಸಾಕನ ಹೆಂಡತಿಯಾಗಲು ನಿರ್ಧರಿಸುವ ಬಹು ನೇರವಾದ ರೀತಿಯಾಗಿರುತ್ತದೆ. ಈ ಪ್ರಚಂಡವಾದ ಸಂಗತಿಯನ್ನು ನಾವು ಈ ಅಧ್ಯಾಯದ ಮೂಲಕ ಹಾದು ಹೋಗುವಾಗ ಗಮನಿಸಲಿದ್ದೇವೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಬ್ರಹಾಮನು ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದ್ದನು ಎಂಬುದೇ. ಪ್ರಿಯರೇ, ಅಬ್ರಹಾಮನು ಬಹುದಿನದ ವೃದ್ಧನಾಗಿದ್ದಾನೆ ಮತ್ತು ದೇವರು ಅವನನ್ನು ಎಲ್ಲ ವಿಧಗಳಲ್ಲಿ ಅಭಿವೃದ್ಧಿಪಡಿಸಿದ್ದಾನೆ. ಈಗ ಅಬ್ರಹಾಮನು ತನ್ನ ಮಗನಾದ ಈಸಾಕನಿಗೆ ಕನ್ಯೆಯನ್ನು ತರಿಸಲು ಬಯಸುತ್ತಾ ಇದ್ದಾನೆ. ಆದರೆ ದೇವರು ಅಸಹ್ಯ ಪಡುವಂಥ ಆರಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಕಾನಾನ್ಯರಿಂದ ಕನ್ಯೆಯನ್ನು ಹೊಂದಲು ಅವನು ಬಯಸುತ್ತಾ ಇಲ್ಲ. ಆದುದರಿಂದ ತನ್ನ ನಂಬಿಗಸ್ತ ಸೇವಕನನ್ನು ಕಾರಾನ್ ದೇಶಕ್ಕೆ ತನ್ನ ಜನರೊಳಗಿಂದಲೇ ಕನ್ಯೆಯನ್ನು ತರಲು ಕಳಿಸುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 2ರಿಂದ 4 ವಚನಗಳವರೆಗೆ ನಾವು ಓದಿಕೊಳ್ಳುವಾಗ ಅಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ಆ ಒಂದು ರೀತಿಯು ಅಂದಿನ ಕಾಲದಲ್ಲಿ ಪ್ರಮಾಣ ಮಾಡುವಂಥ ರೀತಿಯಾಗಿತ್ತು. ಅವರು ತಮ್ಮ ಕೈಗಳನ್ನು ಸತ್ಯವೇದದ ಮೇಲೆ ಇಟ್ಟು ಪ್ರಮಾಣ ಮಾಡಲು ಅಂದಿನ ದಿನಗಳಲ್ಲಿ ಅವರಿಗೆ ಸತ್ಯವೇದವಿರಲಿಲ್ಲ ಮತ್ತು ಯಾವನಾದರೂ ಒಬ್ಬನು ತಾನು ಸತ್ಯವನ್ನೇ ಹೇಳುತ್ತಿರುವೆನೆಂಬುದಾಗಿ ಸತ್ಯವೇದದ ಮೇಲೆ ಕೈಯನ್ನಿಟ್ಟು ಪ್ರಮಾಣ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ. ಅವನು ಒಂದು ವೇಳೆ ಬೇಕೆಂದೇ ಸುಳ್ಳನ್ನು ಹೇಳಲು ಉದ್ದೇಶಿಸಿದ್ದರೆ ಸತ್ಯವೇದದ ಮೇಲೆ ಕೈಯನ್ನಿಟ್ಟು ಸುಳ್ಳನ್ನೇ ಹೇಳುವನು. ಹೇಗೋ ಅಂದಿನ ದಿನಗಳಲ್ಲಿ ಪ್ರಮಾಣ ಮಾಡುವವನು ಯಾರಿಗೆ ಪ್ರಮಾಣ ಮಾಡುತ್ತಾನೋ ಅವನ ತೊಡೆಯ ಕೆಳಗೆ ಕೈಯನ್ನಿಟ್ಟು ಪ್ರಮಾಣ ಮಾಡುತ್ತಿದ್ದನು. ಇದು ಅಂದಿನ ದಿನದ ವಿಧಾನವಾಗಿತ್ತು. ಇಲ್ಲಿ ನಾವು ನೋಡುವಂಥ ಸೇವಕನು ಎಲಿಯೇಜರನು ಆಗಿದ್ದನು ಎಂದು ನನಗನಿಸುತ್ತದೆ. ಅವನು ಅಬ್ರಹಾಮನ ಮನೆಯಲ್ಲಿ ಮುಖ್ಯ ಸೇವಕನಾಗಿದ್ದನು. ಅವನಿಗೆ ಒಬ್ಬ ಮಗನು ಇದ್ದನು. ಅಬ್ರಹಾಮನು ಇದರ ಕುರಿತು ದೇವರ ಗಮನಕ್ಕೆ ತಂದಂಥ ವಿಷಯವನ್ನು ನಾವು ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 2 ಮತ್ತು 3ನೇ ವಚನಗಳಲ್ಲಿ ಓದಿರುವುದನ್ನು ಸ್ಮರಿಸಬಹುದು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು. ಅದಕ್ಕೆ ಆ ಸೇವಕನು, ಒಂದು ವೇಳೆ ನನ್ನ ಹಿಂದೆ ಈ ದೇಶಕ್ಕೆ ಬರುವುದಕ್ಕೆ ಆ ಕನ್ಯೆಗೆ ಇಷ್ಟವಿಲ್ಲದೆ ಹೋದಿತ್ತು, ನೀನು ಬಿಟ್ಟು ಬಂದ ಆ ದೇಶಕ್ಕೆ ನಾನು ನಿನ್ನ ಮಗನನ್ನು ತಿರುಗಿ ಕರೆಕೊಂಡು ಹೋಗಬೇಕೆನ್ನುತ್ತೀಯೋ ಎಂದು ಕೇಳಲು, ಅಬ್ರಹಾಮನು ಅವನಿಗೆ, ಎಂದಿಗೂ ಬೇಡ, ಅಲ್ಲಿಗೆ ನನ್ನ ಮಗನನ್ನು ಕರೆಕೊಂಡು ಹೋಗಲೇ ಕೂಡದು ಎಂಬುದೇ. ಪ್ರಿಯ ವೀಕ್ಷಕರೇ, ಇದನ್ನೇ ನಾವು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅಬ್ರಹಾಮನ ಸೇವಕನು ಅವನಿಗೆ ಹೀಗೆ ಹೇಳಿದಂತಾಗುತ್ತದೆ. ಹೇಗೆಂದರೆ, ಒಂದು ವೇಳೆ ಆ ಕನ್ಯೆಯು ನನ್ನ ಜೊತೆಗೆ ಬರಲು ಮನಸ್ಸು ಮಾಡದ್ದೇ ಹೋದರೆ ನಾನು ಹಿಂದಿರುಗಿ ಬಂದು ಈಸಾಕನನ್ನು ಕರೆದುಕೊಂಡು ನಿನ್ನ ದೇಶಕ್ಕೆ ಹೋಗಲೋ ಎಂಬುದಾಗಿ. ಅದಕ್ಕೆ ಪ್ರತ್ಯುತ್ತರವಾಗಿ ಅಬ್ರಹಾಮನು, ಖಂಡಿತವಾಗಿಯೂ ಈಸಾಕನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಕೂಡದು. ಯಾಕಂದರೆ ನಾವು ಇಲ್ಲೇ ಇರಬೇಕೆಂದು ದೇವರ ಉದ್ದೇಶವಾಗಿರುತ್ತದೆ. ಆದುದರಿಂದ ಯಾವ ಕಾರಣಕ್ಕೂ ಅವನು ಹಿಂದಿರುಗಿ ಆ ಸ್ಥಳಕ್ಕೆ ಹೋಗಕೂಡದು ಎಂಬುದಾಗಿ ಹೇಳುತ್ತಿರುವನು. ಇದು ನಾವು ನೋಡಬೇಕಾಗಿರುವ ಪ್ರಮುಖವಾದ ಸಂಗತಿಯಾಗಿರುತ್ತದೆ.
ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 7ನೇ ವಚನವನ್ನು ನೋಡುವಾಗ ಅಲ್ಲಿ ಅಬ್ರಹಾಮನು ನಿಜವಾಗಿಯೂ ನಂಬಿಕೆಯ ಮನುಷ್ಯನಾಗಿದ್ದಾನೆ. ಅವನು ಅದನ್ನು ಮತ್ತೆ ಮತ್ತೆ ಪ್ರದರ್ಶಿಸ್ತಾ ಇದ್ದಾನೆ ಮತ್ತು ಇಲ್ಲಿ ಅವನು ಘನವಾದವನಾಗಿ ಕಂಡುಬರುತ್ತಾ ಇದ್ದಾನೆ. ಪ್ರಿಯರೇ, ಅವನು ತನ್ನ ಸೇವಕನಿಗೆ ದೇವರು ಇದನ್ನು ನನಗೆ ವಾಗ್ದಾನ ಮಾಡಿದ್ದಾನೆ, ಆದದರಿಂದ ನಿನ್ನನ್ನು ನಡೆಸುವ ವಿಷಯದಲ್ಲಿ ದೇವರ ಮೇಲೆ ನೀನು ಆತುಕೋ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಪ್ರಿಯರೇ, ಅಬ್ರಹಾಮನು ಕತ್ತಲೆಯಲ್ಲಿ ಜಿಗಿಯುತ್ತಾ ಇಲ್ಲ. ನಂಬಿಕೆಯು ಕತ್ತಲೆಯಲ್ಲಿ ಜಿಗಿಯುವಂಥದ್ದಾಗಿರುವುದಿಲ್ಲ. ಅದು ದೇವರ ವಾಕ್ಯದ ಮೇಲೆ ಆಧಾರಿತವಾಗಿರಬೇಕು. ನಾನು ದೇವರನ್ನು ನಂಬುತ್ತೇನೆ ಮತ್ತು ಅದು ಸಂಭವಿಸುತ್ತದೆ ಎಂಬುದಾಗಿ ಅನೇಕ ಜನರು ಹೇಳುತ್ತಾರೆ. ಅದು ಒಳ್ಳೆಯದೇ, ಆದರೆ ಆತನಿಂದ ಲಿಖಿತವಾದ ಯಾವುದೊಂದನ್ನಾದರೂ ನಾವು ಹೊಂದಿರುವೆವೋ? ಅಬ್ರಹಾಮನು ಯಾವಾಗಲೂ ಲಿಖಿತವಾದದರಲ್ಲಿಯೇ ಕೇಳಿಕೊಂಡನು ಮತ್ತು ಅವನು ದೇವರಿಂದ ಲಿಖಿತವಾದದನ್ನೇ ಹೊಂದಿದ್ದನು. ದೇವರು ಅವನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡನು. ಇಲ್ಲಿ ಅಬ್ರಹಾಮನು ನಿಜವಾಗಿ ಹೇಳುತ್ತಿರುವುದೇನೆಂದರೆ, ದೇವರು ನನ್ನ ಸಂತಾನವಾಗಿರುವ ಈಸಾಕನ ಮೂಲಕ ಲೋಕಕ್ಕೆ ಆಶೀರ್ವಾದವನ್ನು ತರುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾನೆ. ದೇವರು ಈಸಾಕನಿಗೋಸ್ಕರ ಒಬ್ಬ ಕನ್ಯೆಯನ್ನು ಅಲ್ಲಿ ಇರಿಸಿದ್ದಾನೆ ಎಂಬ ವಿಷಯದಲ್ಲಿ ನೀನು ನಿಶ್ಚಿತನಾಗಿರಬಹುದು ಎಂಬುದಾಗಿ. ನೋಡಿರಿ ಪ್ರಿಯರೇ, ದೇವರು ಹೇಳಿರುವಂಥದ್ದರ ಮೇಲೆ ಅಬ್ರಹಾಮನು ಆತುಕೊಳ್ಳುತ್ತಾ ಇದ್ದಾನೆ. ಇಂದು ನಾವು ಮೂಢರಾಗಿರುವ ಅವಶ್ಯಕತೆ ಇರುವುದಿಲ್ಲ. ನಂಬಿಕೆಯು ಮೂಢತ್ವವು ಅಥವಾ ಮೂರ್ಖತನವಾಗಿರುವುದಿಲ್ಲ. ಅದು ಯಾವುದೋ ಒಂದರ ಮೇಲೆ ಆತುಕೊಳ್ಳುವಂಥದ್ದಾಗಿರುತ್ತದೆ. ಅದು ಯಾವಾಗಲೂ ಸಮಂಜಸವಾಗಿರುತ್ತದೆ. ಅದು ಎಂದಿಗೂ ಕತ್ತಲೆಯಲ್ಲಿನ ಜಿಗಿತವಾಗಿರುವುದಿಲ್ಲ ಪ್ರಿಯರೇ. ಅದು ಸಂಭವಿಸುತ್ತದೆ, ಇದು ಸಂಭವಿಸುತ್ತದೆ ಎಂಬುದಾಗಿ ಹೇಳುವ ರೀತಿಯಲ್ಲಿ ನಮ್ಮ ಜೀವಿತವನ್ನು ಜೂಜಿಗಿಡುವುದಾಗಿರುವುದಿಲ್ಲ. ಅದು ಜೂಜಾಟವಾಗಿರುವುದಿಲ್ಲ. ಅದರ ಬದಲಾಗಿ ಅದು ನಿಶ್ಚಿತವಾದ ಸಂಗತಿಯಾಗಿರುತ್ತದೆ. ನಂಬಿಕೆ ಎನ್ನುವಂಥದ್ದು ನಿಜವಾದ ಖಚಿತವಾದ ಸಂಗತಿಯಾಗಿದೆ. ಅಬ್ರಹಾಮನು ನಿಶ್ಚಿತನಾಗಿದ್ದಾನೆ. ಮುಂದಕ್ಕೆ ನೋಡ್ರಿ, ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 8ನೇ ವಚನವನ್ನು, ನಿನ್ನ ಹಿಂದೆ ಬರುವುದಕ್ಕೆ ಆ ಕನ್ಯೆಗೆ ಇಷ್ಟವಿಲ್ಲದೆ ಹೋದರೆ ನಾನು ಮಾಡಿಸಿದ ಪ್ರಮಾಣದಿಂದ ನೀನು ಬಿಡುಗಡೆಯಾಗಿರುವಿ. ಹೇಗೋ ನನ್ನ ಮಗನನ್ನು ತಿರುಗಿ ಅಲ್ಲಿಗೆ ಕರಕೊಂಡು ಹೋಗಕೂಡದು ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಇಲ್ಲಿ ಬಹು ಸರಳವಾಗಿ ಅಬ್ರಹಾಮನು ತನ್ನ ಸೇವಕನಿಗೆ ಹೇಳಿದಂತಿದೆ. ಅದೇನೆಂದರೆ, ಆ ಕನ್ಯೆಗೆ ಒಂದು ವೇಳೆ ನಿನ್ನೊಂದಿಗೆ ಬರಲು ಮನಸ್ಸಿಲ್ಲದೆ ಹೋದರೆ ದೇವರು ಅದನ್ನು ಮತ್ತೊಂದು ರೀತಿಯಲ್ಲಿ ನೆರವೇರಿಸ್ತಾನೆ. ಆ ಮತ್ತೊಂದು ರೀತಿ ನಾನು ತಿಳಿದಿರುವುದಿಲ್ಲ. ಆದರೆ ನನ್ನ ಮಗನು ಆ ಕಾನಾನ್ಯರಲ್ಲಿ ಮದುವೆ ಮಾಡಿಕೊಳ್ಳಬಾರದೆಂದು ದೇವರು ಬಯಸುತ್ತಾನೆ ಎಂಬ ವಿಷಯದಲ್ಲಿ ನಾನು ಖಚಿತವಾಗಿದ್ದೇನೆ ಎಂಬುದಾಗಿ. ಪ್ರಿಯರೇ, ಇದುವೇ ನಂಬಿಕೆಯಾಗಿರುತ್ತದೆ. ನಂಬಿಕೆಯು ದೇವರ ವಾಕ್ಯದ ಮೇಲೆ ವರ್ತಿಸುವಂಥದ್ದಾಗಿರುತ್ತದೆ. ನಂಬಿಕೆಯು ಯಾವುದೋ ಒಂದರ ಮೇಲೆ ಆಧಾರಿತವಾಗಿರುತ್ತದೆ. ನಾವು ಬರೀ ನಂಬುವವರಾಗಿರದೆ ದೇವರ ವಾಕ್ಯವನ್ನು ನಂಬುವವರಾಗಿರಬೇಕೆಂದು ದೇವರು ಬಯಸುತ್ತಾನೆ. ನಾವು ನಂಬುತ್ತೇವಾದ್ದರಿಂದ ದೇವರು ಅದನ್ನು ಮಾಡಬೇಕು ಎನ್ನುವ ರೀತಿಯಲ್ಲಿ ಯಾವುದೋ ಒಂದನ್ನು ಮಾಡುವಂತೆ ದೇವರನ್ನು ಒತ್ತಾಯಿಸಬಹುದು ಎಂಬ ಆಲೋಚನೆಯು ಮೂರ್ಖತನವಾಗಿರುತ್ತದೆ. ನಮ್ಮ ಅಗತ್ಯಕತೆಗಳನ್ನು ಆತನ ಬಳಿಗೆ ತೆಗೆದುಕೊಂಡು ಹೋಗಬೇಕೆಂದು ದೇವರು ಬಯಸುತ್ತಾನೆ. ಆದರೆ ನಮ್ಮ ಪ್ರಾರ್ಥನೆಗಳಿಗೆ ನಿರ್ಧರಿಸುವವನು ಆತನೇ ಆಗಿರುತ್ತಾನೆ. ಅಬ್ರಹಾಮನಿಗೆ ಆತುಕೊಳ್ಳಲು ಯಾವುದೋ ಒಂದು ಇರುತ್ತದೆ. ಅವನು ದೇವರಿಂದ ಯಾವುದೊಂದನ್ನು ಹಕ್ಕಾಗಿ ಎಂದೂ ಕೇಳಿಕೊಳ್ಳುತ್ತಿಲ್ಲ. ಈ ರೀತಿಯಾಗಿ ಅದು ನಡೆಯದೇ ಹೋದರೆ ದೇವರದನ್ನು ನಿರ್ವಹಿಸಲು ಬೇರೊಂದು ರೀತಿಯನ್ನು ಇಟ್ಟಿರುತ್ತಾನೆ ಎಂಬುದಾಗಿ ಅವನು ಹೇಳುತ್ತಿರುವನು. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 9ನೇ ವಚನವನ್ನು ನೋಡಿರಿ. ಆಗ ಆ ಸೇವಕನು ತನ್ನ ದಣಿಯಾದ ಅಬ್ರಹಾಮನ ತೊಡೆಯ ಕೆಳಗೆ ಕೈಯಿಟ್ಟು ಅವನು ಹೇಳಿದಂತೆಯೇ ಪ್ರಮಾಣ ಮಾಡಿದನು ಎಂಬುದೇ. ಪ್ರಿಯರೇ, ಮುಂಚಿತವಾಗಿ ನಾವು ಹೇಳಿದಂತೆ ಅಂದಿನ ಕಾಲದ ಪದ್ಧತಿಯ ಪ್ರಕಾರ ಈಗ ಸೇವಕನು ಅಬ್ರಹಾಮನ ತೊಡೆಯ ಕೆಳಗೆ ಕೈಯಿಟ್ಟು ಪ್ರಮಾಣ ಮಾಡಿ ಈಸಾಕನಿಗೆ ಹೆಣ್ಣು ತರುವುದಕ್ಕಾಗಿ ಹೋಗುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 10ನೇ ವಚನವನ್ನು ನೋಡಿರಿ. ತರುವಾಯ ಆ ಸೇವಕನು ತನ್ನ ದಣಿಯ ಒಂಟೆಗಳಲ್ಲಿ 10 ಒಂಟೆಗಳನ್ನು ಸಿದ್ಧ ಮಾಡಿ ದಣಿಯ ಆಸ್ತಿಯಿಂದ ಶ್ರೇಷ್ಠವಾದ ಒಡವೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಹೊರಟು 2 ನದಿಗಳ ಮಧ್ಯದಲ್ಲಿರುವ ಆರಾಮ್ ಸೀಮೆಗೆ ಬಂದು ನಾಹೋರನು ವಾಸಿಸಿದ ಊರನ್ನು ಮುಟ್ಟಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಈಸಾಕನಿಗೆ
ಕನ್ನೆಯನ್ನು ತರಲು ಮೆಸೊಪೊತಾಮ್ಯಕ್ಕೆ ಹೊರಟ ಸೇವಕನು ತನ್ನೊಂದಿಗೆ ಒಂದು ದೊಡ್ಡ ಪರಿವಾರವನ್ನೇ ತೆಗೆದುಕೊಂಡು ಹೋಗುತ್ತಾ ಇದ್ದಾನೆ ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ತಿಳಿದುಕೊಳ್ಳಬಹುದು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 11ನೇ ವಚನವನ್ನು. ಸಾಯಂಕಾಲದಲ್ಲಿ ಸ್ತ್ರೀಯರು ನೀರು ತರುವುದಕ್ಕೆ ಹೋಗುವಾಗ ಅವನು ಊರಿನ ಹೊರಗಡೆ ಬಾವಿಯ ಹತ್ತಿರ ಒಂಟೆಗಳನ್ನು ಮಲಗಿಸಿ ಎಂಬುದೇ. ಪ್ರಿಯ, ಅಂದಿನ ಕಾಲದಲ್ಲಿ ಸ್ತ್ರೀಯರು ಪಶುಗಳಿಗೆ ನೀರು ಕುಡಿಸುವುದು ಮಾತ್ರವಲ್ಲ, ಅವುಗಳನ್ನು ಜೋಪಾನ ಮಾಡುವುದು ಅವರ ಕೆಲಸವಾಗಿತ್ತು. ಪುರುಷರಾದರೂ ವ್ಯಾಪಾರ ಅಥವಾ ಇನ್ನಿತರ ಹೊರಗಡೆ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. ಹೀಗೆ ಅಂದಿನ ದಿನದ ಸಂಪ್ರದಾಯದ ಪ್ರಕಾರ ಸ್ತ್ರೀಯರು ನೀರನ್ನು ಸೇದುವುದಕ್ಕಾಗಿ ಊರ ಹೊರಗೆ ಬರುತ್ತಿದ್ದರು. ಈಗ ಅಬ್ರಹಾಮನ ಸೇವಕನು ಊರ ಹೊರಗಿರುವ ಬಾವಿಯ ಬಳಿಯಲ್ಲಿ ಕಾದುಕೊಂಡಿದ್ದಾನೆ. ಯಾಕಂದರೆ ಅಪರಿಚಿತನಾದವನೊಬ್ಬನು ಸಮುದಾಯದಲ್ಲಿ ವಾಸಿಸುವವರಿಗಿಂತ ಮುಂದಾಗಿ ನೀರನ್ನು ಸೇದುಕೊಳ್ಳುವುದು ಅಷ್ಟೊಂದು ಸರಿಯಾದ ಸಂಗತಿಯಾಗಿರಲಿಲ್ಲ. ಪ್ರಿಯರೇ, ಈ ಸೇವಕನು ದೇವರ ಮೇಲೆ ಅವಲಂಬಿತನಾಗಿದ್ದಾನೆ. ಅಬ್ರಹಾಮನು ಎಲ್ಲವುಗಳನ್ನು ದೇವರ ಕೈಯಲ್ಲಿ ಹಾಕಿದನು ಮತ್ತು ಈಗ ಸೇವಕನು ಅದನ್ನೇ ಮಾಡುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 12ರಿಂದ 14 ವಚನಗಳನ್ನು ನಾವು ಓದಿಕೊಳ್ಳುವಾಗ ನಾವು ತಿಳಿದುಕೊಳ್ಳುವುದೇನೆಂದರೆ, ಅಬ್ರಹಾಮನ ಸೇವಕನ ಪ್ರಾರ್ಥನೆಯು ಒಂದು ವೇಳೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಹೀಗಿರಬಹುದು. ಹೇಗೆಂದರೆ, ಕರ್ತನಾದ ದೇವರೇ, ಈ ಊರಿನ ಸ್ತ್ರೀಯರು ಈಗ ಹೊರ ಬರಲಿರುವರು. ಅವರಲ್ಲಿ ಯಾವ ಕನ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು ನಾನು ತಿಳಿದಿರುವುದಿಲ್ಲ ಮತ್ತು ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳುವುದು ಹೇಗೋ ನನಗೆ ಬಿಡಲ್ಪಟ್ಟ ಜವಾಬ್ದಾರಿಯಾಗಿದೆ. ಆದರೆ ನಾನು ಆಯ್ದುಕೊಳ್ಳುವಂಥ ಕನ್ಯೆಯು ಅದು ನಿನ್ನ ಆಯ್ಕೆಯಾಗಿರಬೇಕು ಕರ್ತನೇ ಎಂದು ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ನೋಡಿರಿ ಪ್ರಿಯರೇ, ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳುವುದರಲ್ಲಿ ಅವನನ್ನು ನಡೆಸುವಂತೆ ಆ ಸೇವಕನು ದೇವರಿಗೆ ಪ್ರಾರ್ಥಿಸುತ್ತಾ ಇದ್ದಾನೆ. ಹಾಗಾದರೆ ಆ ಸೇವಕನು ಯಾರನ್ನು ಆಯ್ಕೆ ಮಾಡಿಕೊಳ್ಳುವನೆಂದು ನೀವು ಅಂದುಕೊಳ್ಳುತ್ತೀರಿ? ಖಂಡಿತವಾಗಿಯೂ ಅವನು ಉತ್ತಮವಾಗಿ ಕಂಡುಬರುವ ಸ್ತ್ರೀಯನ್ನೇ ಆಯ್ಕೆ ಮಾಡಿಕೊಳ್ಳಲಿದ್ದಾನೆ. ಸೂರ್ಯಾಸ್ತವನ್ನು ಹೂಗಳನ್ನು ಸುಂದರವಾಗಿ ಮಾಡಿರುವ ಸೃಷ್ಟಿಕರ್ತನು ಖಂಡಿತವಾಗಿಯೂ ಸ್ತ್ರೀಯನ್ನು ಸುಂದರವಾಗಿ ರೂಪಿಸಿದ್ದಾನೆ ಮತ್ತು ಅದರಲ್ಲಿ ತಪ್ಪೇನೂ ಇರುವುದಿಲ್ಲ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು. ಅವನು ಹೀಗೆ ಅಂದುಕೊಳ್ಳುತ್ತಿರುವಾಗಲೇ ಅಬ್ರಹಾಮನ ತಮ್ಮನಾದ ನಾಹೋರನ ಹೆಂಡತಿಯಾಗಿರುವ ಮಿಲ್ಕಳ ಮಗನಾದ ಬೆತುವೇಲನಿಗೆ ಹುಟ್ಟಿದ ರೆಬೆಕ್ಕಳು ಹೆಗಲಿನ ಮೇಲೆ ಕೊಡವನ್ನಿಟ್ಟುಕೊಂಡು ಊರ ಹೊರಗೆ ಬರುವುದನ್ನು ಕಂಡನು. ಆ ಹುಡುಗಿ ಬಹು ಸುಂದರಿಯಾಗಿಯೂ ಇನ್ನೂ ಮದುವೆಯಿಲ್ಲದ ಕನ್ನಿಕೆಯಾಗಿಯೂ ಇದ್ದಳು. ಆಕೆ ಬುಗ್ಗೆಯ ಬಳಿಗೆ ಇಳಿದು ಕೊಡದಲ್ಲಿ ನೀರು ತುಂಬಿಕೊಂಡು ಮೇಲಕ್ಕೆ ಬಂದಾಗ ಎಂಬುದೇ. ನೋಡಿರಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ರೆಬೆಕ್ಕಳ ಕುರಿತು ವರ್ಣಿಸಲಾಗಿದೆ. ಆಕೆಯು ಖಂಡಿತವಾಗಿಯೂ ಸುಂದರವಾಗಿದ್ದಳು. ಅಷ್ಟು ಮಾತ್ರವಲ್ಲ, ಆಕೆಯು ಇನ್ನೂ ಮದುವೆ ಇಲ್ಲದ ಕನ್ನಿಕೆಯಾಗಿಯೂ ಇದ್ದಳು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನವರೆಗೆ ನೋಡಿಕೊಳ್ಳೋಣ. ಆ ಸೇವಕನು ಓಡಿ ಬಂದು ಎದುರುಗೊಂಡು, ಅಮ್ಮ, ದಯಮಾಡಿ ನಿನ್ನ ಕೊಡದಿಂದ ನನಗೆ ಸ್ವಲ್ಪ ನೀರನ್ನು ಕುಡಿಯುವುದಕ್ಕೆ ಕೊಡು ಎಂಬುದಾಗಿ ಕೇಳಿಕೊಳ್ಳಲು ಆಕೆ ಕುಡಿಯಪ್ಪ ಎಂದು ಹೇಳಿ ತಕ್ಷಣವೇ ಕೊಡವನ್ನು ತನ್ನ ಕೈಯ ಮೇಲೆ ಇಳಿಸಿ ಕುಡಿಯ ಕೊಟ್ಟಳು. ನೀರು ಕುಡಿಸಿದ ಮೇಲೆ ನಾನು ನಿನ್ನ ಒಂಟೆಗಳಿಗೂ ಬೇಕಾದಷ್ಟು ನೀರನ್ನು ತಂದುಕೊಡುತ್ತೇನೆ ಎಂದು ಹೇಳಿ ಎಂಬುದೇ. ಪ್ರಿಯರೇ, ಇಲ್ಲಿ ನೋಡಬೇಕಾದ ಬಹುಮುಖ್ಯವಾದ ಸಂಗತಿ ಯಾವುದೆಂದರೆ, ರೆಬೆಕ್ಕಳು ಬಹು ಸಭ್ಯಳಾದ ಹಾಗೂ ವಿನಯಶೀಲ ಸ್ತ್ರೀಯಾಗಿರುತ್ತಾಳೆ. ಆಕೆಯು ಸುಂದರಿಯಾಗಿದ್ದರೂ ಅಹಂಕಾರಿಯಾಗಿರುವುದಿಲ್ಲ, ಅದರ ಬದಲಾಗಿ ಬಹು ಸಭ್ಯಳಾಗಿದ್ದಾಳೆ. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 20ನೇ ವಚನವನ್ನು. ಕೊಡದಲ್ಲಿದ್ದ ನೀರನ್ನು ದೋಣಿಯೊಳಗೆ ಹೊಯ್ದು ತಿರುಗಿ ತರುವುದಕ್ಕೆ ಬಾವಿಗೆ ತ್ವರೆಯಾಗಿ ಹೋದಳು. ಹೀಗೆ ಅವನ ಎಲ್ಲ ಒಂಟೆಗಳಿಗೂ ತಂದುಕೊಟ್ಟಳು ಎಂಬುದೇ. ಪ್ರಿಯರೇ, ಅಬ್ರಹಾಮನ ಸೇವಕನು 10 ಒಂಟೆಗಳೊಂದಿಗೆ ತನ್ನ ಪ್ರಯಾಣವನ್ನು ಆರಂಭಿಸಿದ್ದನು ಎಂಬುದನ್ನು ಮರೆಯುವುದು ಬೇಡ. ನೋಡಿರಿ, ಆ 10 ಒಂಟೆಗಳಿಗೂ ಕುಡಿಯುವುದಕ್ಕೆ ನೀರನ್ನು ಸೇದಿ ಹಾಕಬೇಕಾಗಿದ್ದರೆ ಅಲ್ಲಿ ಎಷ್ಟು ಸಮಯ ಹಿಡಿದೀತು ಎಂಬುದನ್ನು ನಾವು ಆಲೋಚಿಸೋಣ. ಆ ಒಂಟೆಗಳು ಕಡೆಯ ಸಾರಿ ನೀರು ಕುಡಿದದ್ದು ಯಾವಾಗ ಎಂಬುದು ನಮಗೆ ತಿಳಿದಿರುವುದಿಲ್ಲ. ಹೇಗೋ ಈಗ ರೆಬೆಕ್ಕಳು ಎಲ್ಲ ಒಂಟೆಗಳಿಗೂ ನೀರು ತಂದುಕೊಟ್ಟಳು. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 21ನೇ ವಚನವನ್ನು ನೋಡ್ರಿ.
ಅಷ್ಟರಲ್ಲಿ ಆ ಮನುಷ್ಯನು ಏನೂ ಮಾತಾಡದೆ ಆಕೆಯನ್ನು ದೃಷ್ಟಿಸಿ ನೋಡುತ್ತಾ, ಯೆಹೋವನು ನನ್ನ ಪ್ರಯಾಣವನ್ನು ಸಫಲ ಮಾಡಿದನೋ ಇಲ್ಲವೋ ಎಂದು ತಿಳಿಯುವುದಕ್ಕಾಗಿ ಕಾದುಕೊಂಡಿದ್ದನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಅಲ್ಲಿ ಅಬ್ರಹಾಮನ ಸೇವಕನು ಆಶ್ಚರ್ಯಚಕಿತನಾಗಿ ಕಾದುಕೊಂಡಿರುವುದನ್ನು ನೋಡುತ್ತೇವೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೆ ಗಮನಿಸಿರಿ. ಒಂಟೆಗಳು ಕುಡಿದ ನಂತರ ಅವನು ಆಕೆಯ ಮೂಗಿಗೆ ಅರ್ಧ ತೊಲೆಯ ತೂಕವುಳ್ಳ ಒಂದು ಚಿನ್ನದ ಮೂಗುತಿಯನ್ನು, ಆಕೆಯ ಕೈಗಳಿಗೆ 10 ತೊಲೆಯ ತೂಕವುಳ್ಳ 2 ಚಿನ್ನದ ಬಳೆಗಳನ್ನು ಇಟ್ಟು, ನೀನು ಯಾರ ಮಗಳು? ದಯವಿಟ್ಟು ನನಗೆ ಹೇಳು. ನಿನ್ನ ತಂದೆಯ ಮನೆಯಲ್ಲಿ ನಾವು ಇಳುಕೊಳ್ಳುವುದಕ್ಕೆ ಸ್ಥಳವಿದೆಯೋ ಎಂದು ಕೇಳಲು, ಆಕೆ ಅವನಿಗೆ, ನಾನು ನಾಹೋರನಿಗೆ ಮಿಲ್ಕಳಲ್ಲಿ ಹುಟ್ಟಿದ ಬೆತುವೇಲನ ಮಗಳು ಎಂದು ಉತ್ತರ ಕೊಟ್ಟು ಎಂಬುದಾಗಿ. ಪ್ರಿಯರೇ, ನಾಹೋರ ಎಂಬ ವ್ಯಕ್ತಿಯು ಅಬ್ರಹಾಮನ ತಮ್ಮನಾಗಿದ್ದಾನೆ ಎಂದು 15ನೇ ವಚನದಲ್ಲಿ ನೋಡಿಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ರೆಬೆಕ್ಕಳು ತನ್ನ ಕುರಿತು ಅಬ್ರಹಾಮನ ಸೇವಕನಿಗೆ ಪರಿಚಯಿಸಿಕೊಳ್ಳುತ್ತಾ ಇದ್ದಾಳೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ನೋಡ್ರಿ. ಹುಲ್ಲು ಮೇವು ನಮ್ಮಲ್ಲಿ ಬಹಳ ಉಂಟು ಮತ್ತು ಇಳುಕೊಳ್ಳುವುದಕ್ಕೆ ಸ್ಥಳವದೇ ಅಂದಳು. ಆ ಮನುಷ್ಯನು ಇದನ್ನು ಕೇಳಿ ಬೊಗ್ಗಿಕೊಂಡು ಯೆಹೋವನಿಗೆ ನಮಸ್ಕರಿಸಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ರೆಬೆಕ್ಕಳು ತಮ್ಮ ಮನೆಯಲ್ಲಿ ಸಾಕಷ್ಟು ಹುಲ್ಲು ಮೇವು ಇರುವುದಾಗಿ, ಇಳುಕೊಳ್ಳುವುದಕ್ಕೆ ಸ್ಥಳವೂ ಇರುವುದಾಗಿ ಹೇಳುತ್ತಾಳೆ. ಅಬ್ರಹಾಮನ ಸೇವಕನು ಈ ಘಟನೆಯಲ್ಲಿ ದೇವರ ಹಸ್ತವಿರುವುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತಾನೆ. ದೇವರ ನಡೆಸುವಿಕೆ ಮತ್ತು ಮಾರ್ಗದರ್ಶನವನ್ನು ಹೊಂದುವುದು ಎಷ್ಟು ಅದ್ಭುತಕರವಾಗಿದೆ ಅಲ್ಲವೇ? ಮುಂದಕ್ಕೆ ನೋಡೋಣ ಪ್ರೇರೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 27ನೇ ವಚನವನ್ನು, ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಪ್ರೀತಿಯನ್ನೂ ಸತ್ಯತೆಯನ್ನು ನನ್ನ ದಣಿಯಿಂದ ತೆಗೆಯಲಿಲ್ಲ. ನನ್ನನ್ನು ನನ್ನ ದಣಿಯ ಬಂಧುಗಳ ಮನೆಗೆ ನೀಟಾದ ದಾರಿಯಿಂದಲೇ ಕರಕೊಂಡು ಬಂದಿದ್ದಾನೆ ಅಂದನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಶ್ರೇಷ್ಠವಾದ ಒಂದು ಹೇಳಿಕೆ ಇರುವುದನ್ನು ನೋಡುತ್ತೇವೆ. ಅದೇನೆಂದರೆ, ಆತನು ಅಂದರೆ ದೇವರು ನನ್ನನ್ನು ನೀಟಾದ ದಾರಿಯಿಂದಲೇ ಕರಕೊಂಡು ಬಂದಿದ್ದಾನೆ ಎಂಬುದೇ. ಹೌದು ಪ್ರಿಯರೇ, ನಾವು ದೇವರಿಂದ ನಡೆಸಲ್ಪಡುವಾಗ ಅದು ನೀಟಾದ ದಾರಿಯೇ ಆಗಿರುತ್ತದೆ. ದೇವರ ನಡೆಸುವಿಕೆಗೆ ತಮ್ಮನ್ನು ಒಪ್ಪಿಸಿಕೊಡುವ ಯಾರನ್ನಾದರೂ ಸರಿ, ದೇವರು ನೀಟಾದ ಮಾರ್ಗದಲ್ಲೇ ನಡೆಸುತ್ತಾನೆ. ದೇವರಿಂದ ನಡೆಸಲ್ಪಡಲು ಬಯಸುವವರು, ದೇವರಿಂದ ಈಗಾಗಲೇ ನಡೆಸಲ್ಪಡುತ್ತಿರುವವರು ಮತ್ತು ಆತನು ಬಯಸಿದ್ದನ್ನು ಮಾಡಲು ಒಪ್ಪಿಕೊಳ್ಳುವವರು ಖಂಡಿತವಾಗಿಯೂ ದೇವರಿಂದ ನೀಟಾದ ಮಾರ್ಗದಲ್ಲೇ ನಡೆಸಲ್ಪಡುತ್ತಾರೆ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನು ನೋಡ್ರಿ. ಆ ಹುಡುಗಿ ಓಡಿ ಹೋಗಿ ನಡೆದ ಸಂಗತಿಯನ್ನು ತಾಯಿಯ ಮನೆಯಲ್ಲಿದ್ದವರೆಲ್ಲರಿಗೆ ತಿಳಿಸಿದಳು. ರೆಬೆಕ್ಕಳಿಗೆ ಲಾಬಾನನೆಂಬ ಅಣ್ಣನಿದ್ದನು ಎಂಬುದೇ. ಇಲ್ಲಿಂದ ಮುಂದಕ್ಕೆ ನಾವು ಲಾಬಾನನೆಂಬ ಈ ವ್ಯಕ್ತಿಯ ಮೇಲೆ ಒಂದು ಕಣ್ಣನ್ನು ಇಟ್ಟುಕೊಂಡೇ ಮುಂದೆ ಸಾಗೋಣ. ಈಗ ಏನು ಸಂಭವಿಸ್ತಾ ಇದೆ ಎಂಬುದನ್ನು ಗಮನಿಸೋಣ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 30ನೇ ವಚನವನ್ನು ನೋಡಿರಿ. ಅವನು ತನ್ನ ತಂಗಿಯ ಮೇಲೆ ಇದ್ದ ಮೂಗುತಿಯನ್ನು ಬಳೆಗಳನ್ನು ನೋಡಿ, ಆ ಮನುಷ್ಯನು ನನ್ನ ಸಂಗಡ ಹೀಗೆ ಮಾತಾಡಿದನೆಂದು ತಂಗಿ ಹೇಳಿದ ಮಾತನ್ನೂ ಕೇಳಿ ಬುಗ್ಗೆ ಹತ್ತಿರ ಒಂಟೆಗಳ ಬಳಿಯಲ್ಲಿ ನಿಂತಿದ್ದ ಆ ಮನುಷ್ಯನ ಬಳಿಗೆ ಓಡಿ ಬಂದನು ಎಂಬುದೇ. ಪ್ರಿಯರೇ, ಅಬ್ರಹಾಮನ ಸೇವಕನು ಬಾವಿಯ ಬಳಿಯಲ್ಲೇ ನಿಂತುಕೊಂಡಿದ್ದನು. ಅದಕ್ಕೆ ಕಾರಣವೇನೆಂದರೆ, ರೆಬೆಕ್ಕಳ ಮನೆಯಿಂದ ಯಾರಾದರೂ ಬಂದು ಅವನನ್ನು ತಮ್ಮ ಮನೆಗೆ ಸ್ವಾಗತಿಸುತ್ತಾರೋ ಇಲ್ಲವೋ ಎಂಬುದನ್ನು ತಿಳುಕೊಳ್ಳುವುದಕ್ಕಾಗಿಯೇ ಆಗಿತ್ತು. ರೆಬೆಕ್ಕಳ ಮೇಲೆ ಇದ್ದ ಒಡವೆಗಳನ್ನು ಹಾಕಿದವರು ಯಾರು ಎಂಬುದನ್ನು ತಿಳುಕೊಳ್ಳುವುದಕ್ಕಾಗಿ ಲಾಬಾನನು ಓಡಿ ಬಂದನು. ಲಾಬಾನನು ನಿಜವಾಗಿ ಒಬ್ಬ ಉತ್ತಮ ವ್ಯಾಪಾರಿಯಾಗಿದ್ದನು. ಅವನ ಕುರಿತು ನಾವು ಮುಂದೆ ಯಾಕೋಬನ ಜೀವಿತವನ್ನು ಅಭ್ಯಾಸಿಸುವಾಗ ತಿಳಿದುಕೊಳ್ಳಲಿದ್ದೇವೆ. ಈಗ ಲಾಬಾನನು ಆ ಸೇವಕನನ್ನು ಆಹ್ವಾನಿಸುವುದಕ್ಕಾಗಿ ಬಾವಿಯ ಬಳಿಗೆ ಹೋಗುತ್ತಾ ಇದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವವಾಕ್ಯದಲ್ಲಿ ನಾವು ತಿಳಿದುಕೊಂಡಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಾವು ಯಾವ ಮಾರ್ಗದಲ್ಲಿದ್ದೇವೆ? ದೇವರು ನಡೆಸುವ ಮಾರ್ಗದಲ್ಲಿಯೋ ಅಥವಾ ನಮ್ಮ ಸ್ವಂತ ಮಾರ್ಗದಲ್ಲಿಯೋ? ಒಂದು ವೇಳೆ ಸ್ವಂತ ಮಾರ್ಗದಲ್ಲಿರುವುದಾದರೆ ದೇವರ ಬಳಿ ಬೇಡಿಕೊಳ್ಳೋಣ.
ಆತನ ಮಾರ್ಗಕ್ಕಾಗಿ ನಡೆಸುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ನಮಗೆ ಕೊಟ್ಟಂಥ ಈ ಜೀವಿತದಲ್ಲಿ ನಾವು ಯಾವಾಗಲೂ ನಿನ್ನ ಮಾರ್ಗದಲ್ಲೇ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ನೀಟಾದ ಮಾರ್ಗ ಅದು ನಿನ್ನ ಮಾರ್ಗವಾಗಿರುತ್ತದೆ. ಅದರಲ್ಲಿ ನೀನು ನಮ್ಮನ್ನು ನಡೆಸ್ತಾ ಇರುತ್ತಿ. ಆದ್ದರಿಂದ ಅನುದಿನವೂ ನೀನು ನಮಗೋಸ್ಕರ ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರ ದುಃಖ, ಕಷ್ಟ, ಕಣ್ಣೀರು, ಬೇನೆ ಬೇಸರಗಳಿಂದ ಬಿಡುಗಡೆ ಮಾಡಿ ನಿನ್ನ ಸಮಾಧಾನ, ಸಂತೋಷ, ಆರೋಗ್ಯವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಖಾರಾನ್ ಯಾವ ದೇಶದಲ್ಲಿದೆ? ಖಾರಾನ್ ಯಾವ ದೇಶದಲ್ಲಿದೆ? ಉತ್ತರ: ಇಸ್ರೇಲಿನಲ್ಲಿ, ಮೆಸೊಪೊತಾಮಿಯಲ್ಲಿ, ಭಾರತದಲ್ಲಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನವು ಎಷ್ಟೊಂದು ಅರ್ಥಪೂರ್ಣವಾಗಿತ್ತಲ್ಲವೇ? ಜನನ, ಮದುವೆ, ಮರಣ ಈ ಮೂರರಲ್ಲಿ ಮೊದಲು ಮತ್ತು ಮೂರನೆಯದರಲ್ಲಿ ಮನುಷ್ಯನಿಗೆ ಯಾವ ಆಯ್ಕೆಯೂ ಇರೋದಿಲ್ಲ ಎಂಥ ಅದ್ಭುತವಾದ ಸತ್ಯವಲ್ಲವೇ? ಮಾನವ ಕುಟುಂಬಕ್ಕೆ ಮದುವೆ ಮತ್ತು ಸರಕಾರ ಎಂಬ ಎರಡು ಸಂಸ್ಥೆಗಳನ್ನು ದೇವರು ಕೊಟ್ಟಿರುತ್ತಾನೆ. ಅಬ್ರಹಾಮನು ವೃದ್ಧನಾದಾಗ ತನ್ನ ಮಗನಾದ ಇಸಾಕನಿಗೆ ಕಾನಾನ್ಯರ ಹೆಣ್ಣನ್ನು ತೆಗೆದುಕೊಳ್ಳದೆ ತನ್ನ ಸ್ವದೇಶಕ್ಕೆ ಹೋಗಿ ತನ್ನ ಬಂಧುಗಳ ಕುಟುಂಬದಿಂದ ಹೆಣ್ಣನ್ನು ಪಡೆದುಕೊಳ್ಳಬೇಕು ಎಂದು ಪ್ರಮಾಣ ಮಾಡಿ ಕಳುಹಿಸಿಕೊಟ್ಟದ್ದನ್ನು, ಸೇವಕನು ನಂಬಿಕೆಯಿಂದ ಹೊರಟದ್ದನ್ನು ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರ ಮಾತಿಗೆ ವಿಧೇಯರಾಗಿ ನಂಬಿಕೆಯಲ್ಲಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಯಾರಾದರೂ ಇಂದು ಮೊದಲನೇ ಬಾರಿ ಕಾರ್ಯಕ್ರಮ ವೀಕ್ಷಿಸಿರುವುದಾದರೆ ಇಂದೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು, ಪ್ರಾರ್ಥನಾ ಮನವಿಗಳನ್ನು ತಿಳಿಯಪಡಿಸಿರಿ. ನೀವು ಜೊತೆಯಾಗಿ ಈ ಸೇವೆಯಲ್ಲಿ ಮುಂದೆ ಸಾಗೋಣ. ಮತ್ತೆ ಭೇಟಿಯಾಗೋಣ. ವಂದನೆಗಳು.